ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿಬಿಐ ಎಂದು ಬಿಂಬಿಸಿ ಮಂಜೇಶ್ವರದ ಉದ್ಯಮಿಗೆ ಫೋನ್ ಕರೆ ಮಾಡಿ ಬೆದರಿಸಿದ ಘಟನೆ, 15 ಲಕ್ಷ ರೂಪಾಯಿ ಸುಲಿಗೆ ಮಾಡಲು ಯತ್ನ. ಕಾಸರಗೋಡು ಎಲ್ಬಿಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಯೋಪಾರ್ಕ್, ಉನ್ನತ ಶಿಕ್ಷಣ ಸಚಿವೆ ಡಾಕ್ಟರ್ ಆರ್ ಬಿಂದು ಅವರಿಂದ ಶಿಲಾನ್ಯಾಸ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ ವತಿಯಿಂದ ಡಿಇಒ ಕಚೇರಿಗೆ ಧರಣಿ, ಎಕೆಎಸ್ಟಿಯು ರಾಜ್ಯ ಉಪಾಧ್ಯಕ್ಷ ಕೆ ಪದ್ಮನಾಭನ್ ಅವರಿಂದ ಉದ್ಘಾಟನೆ. ನೆಲ್ಲಿಕುನ್ ಮುಹಿಯುದ್ದೀನ್ ಜುಮಾ ಮಸೀದಿ ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದ ಕಾರಿನ ಮೇಲೆ ಗೋಡೆ ಕುಸಿದು ಬಿದ್ದ ಘಟನೆ, ಕಾರು ಸಂಪೂರ್ಣ ಜಖಂ, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಂಜೇಶ್ವರದಲ್ಲಿ ನೂತನ ಶಿಲ್ಪದ ರಸ್ತೆಯ ಇಕ್ಕೆಡೆಗಳಲ್ಲಿ ಘನ ವಾಹನಗಳು ನಿಲುಗಡೆಗೊಳ್ಳುತ್ತಿರುವುದರಿಂದ ಅಪಘಾತಗಳು ಸಂಭವಿಸುತ್ತಿರುವುದಾಗಿ ಆರೋಪ, ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮುಸ್ಲಿಂ ಯೂತ್ ಲೀಗ್. ವಾರ್ತೆಗಳು ವಿವರವಾಗಿ. ಸಿಬಿಐ ಎಂದು ಬಿಂಬಿಸಿ ಮಂಜೇಶ್ವರದ ಉದ್ಯಮಿಗೆ ಫೋನ್ ಕರೆ ಮಾಡಿ ಬೆದರಿಸಿ 15 ಲಕ್ಷ ರೂಪಾಯಿ ಸುಲಿಗೆ ಮಾಡಲು ಯತ್ನ. ಮಂಗಳೂರಿನ ಕಾಲೇಜಿನಲ್ಲಿ ಓದುತ್ತಿರುವ ಮಗಳು ಮಾದಕ ವಸ್ತುವಿನೊಂದಿಗೆ ಸಿಕ್ಕಿಬಿದ್ದಿದ್ದಾಳೆ ಎಂದು ಪ್ರಕರಣದಿಂದ ಬಿಡುಗಡೆ ಮಾಡಬೇಕಾದರೆ ಕೂಡಲೇ ಗೂಗಲ್ ಪೇ ಮೂಲಕ ಹಣ ಕಳುಹಿಸಬೇಕು ಎಂದು ಫೋನ್ ಕರೆ ಮಾಡಲಾಗಿತ್ತು. ಫೋನ್ ನಂಬರ್ ಅನ್ನು ಪರಿಶೀಲಿಸಿದಾಗ ಅದು ಪಾಕಿಸ್ತಾನದ್ದು ಎಂಬ ಮಾಹಿತಿ ಲಭಿಸಿದೆ. ಶುಕ್ರವಾರ ಬೆಳಗ್ಗೆಯಾಗಿದೆ. ಮಂಜೇಶ್ವರ ಗುಡ್ಡಕೇರಿ ನಿವಾಸಿಯೂ ಉದ್ಯಮಿಯೂ ಆದ ಅಹಮದ್ ಅಶ್ರಫ್ ಅವರನ್ನು ಹುಡುಕಿ ನಕಲಿ ಸಿಬಿಐ ಬ್ಲಾಕ್ ಮೇಲಿಂಗ್ ಕರೆ ಬಂದಿರುವುದು. ಇವರ ಮಗಳು ಫಾತಿಮಾ ಶಾಹಿಸ್ತಾ ಮಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿನಿ. ಫಾತಿಮಾ ಶಾಹಿಸ್ತಾ ಮಾದಕ ವಸ್ತುವಿನೊಂದಿಗೆ ಸಿಬಿಐ ಕೈಗೆ ಸಿಕ್ಕಿಬಿದ್ದಿದ್ದಾಳೆ ಎಂದು ಫೋನ್ ಕರೆ ಮಾಡಿದ್ದು, ಮಗಳನ್ನು ಪ್ರಕರಣದಿಂದ ಬಿಡುಗಡೆ ಮಾಡಬೇಕಾದರೆ ತಕ್ಷಣವೇ ಗೂಗಲ್ ಪೇ ಮೂಲಕ 15 ಲಕ್ಷ ರೂಪಾಯಿ ಕಳುಹಿಸುವಂತೆ ಕೇಳಲಾಯಿತು. ಹಣ ಕಳುಹಿಸದಿದ್ದಲ್ಲಿ ಮಗಳನ್ನು ದೆಹಲಿಗೆ ಕರೆದೊಯ್ದು ಇತರೆ ಕ್ರಮ ಕೈಗೊಳ್ಳುವುದಾಗಿ ಕರೆ ಮಾಡಿದವರು ತಿಳಿಸಿದ್ದಾರೆ. ಯಾರು ಬೇಕಾದರೂ ನಂಬಬಹುದಾದ ರೀತಿಯಲ್ಲಿ ಕರೆ ಬಂದ ಕೂಡಲೇ ಅಹಮದ್ ಅಶ್ರಫ್ ಕಂಗಾಲಾದರು. ನಂತರ ಮಗಳು ತಂದೆಗೆ ಕರೆ ಮಾಡಿದ ಸಮಾನ ಶಬ್ದವಿರುವ ವಾಯ್ಸ್ ಕಾಲ್ ಲಭಿಸಿದ ಅಶ್ರಫ್ ಗಾಬರಿಗೊಂಡರು. ಅವರು ಏನು ಮಾಡಬೇಕೆಂದು ಗೊಂದಲಕ್ಕೊಳಗಾದರು ಮತ್ತು ತಕ್ಷಣ ತಮ್ಮ ಮಗಳು ಓದುತ್ತಿದ್ದ ಕಾಲೇಜಿಗೆ ಕರೆ ಮಾಡಿದ್ದಾರೆ. ಅಹಮದ್ ಅಶ್ರಫ್ಗೆ ಮಗಳು ಕಾಲೇಜಿನಲ್ಲಿದ್ದಾಳೆ ಎಂಬ ಮಾಹಿತಿ ಸಿಕ್ಕಾಗ ಅದು ನಕಲಿ ಕರೆ ಎಂಬುದು ಅರಿವಾಗಿದೆ. ഞാൻ ബാങ്കിൽ പോകുന്ന സമയത്ത് ഞങ്ങൾക്ക് ഒരു കോൾ വരും. ആ കോൾ വന്നിട്ട് പറയുന്നത് നിങ്ങളെ മോളെ പേര് ഫാത്തിമ ഷായിസ്തല്ലേ എന്ന് ചോദിച്ചു. ഒക്കും പറഞ്ഞു. നിങ്ങളെ മോള് ആഗ്നസ് കോളേജിൽ പഠിക്കുന്നല്ലേ? ഒക്കും പറഞ്ഞു. അപ്പോൾ നിങ്ങളെ മോളെ ഞങ്ങൾ കിഡ്നാപ്പാക്കി. അതിലെന്ത് നിങ്ങളെ മോളെ ഞങ്ങൾ കിഡ്നാപ്പാക്കി, ഞങ്ങൾ DSP ക്രൈം ബ്രാഞ്ച് എന്ത് പറഞ്ഞു. അതില്ല, കിഡ്നാപ്പാക്കുന്നുണ്ട് ക്രൈം ബ്രാഞ്ച് അല്ല, ഞങ്ങൾ ഡ്രഗ്സിൻ്റെ മീത്ത് അവിടെ കിഡ്നാപ്പാക്കി. ഡ്രഗ്സ് പിടിച്ച് നേരത്തെ ഫസ്റ്റ് ശല്യം. ഞാൻ എന്ത് വിഷയം എന്തില്ല, ഞങ്ങൾ ഇതിനെ സെറ്റിൽമെൻ്റ് ആക്കാം, 15 ലക്ഷം രൂപ തന്നു. ഇല്ലെങ്കിൽ ഞങ്ങൾ അവളെ എടുത്തുകൊണ്ട് ഇപ്പോൾ ഡൽഹിക്ക് പോകും. ഡൽഹിക്ക് പോകുന്ന ഇടയിൽ നീ വന്നിട്ട് ക്രൈം ബ്രാഞ്ച് ഞങ്ങൾ DSP കൊണ്ടിട്ട് നീ സെറ്റിൽമെൻ്റ് ആക്കുമ്പോൾ 15 ലക്ഷം രൂപ തരണം, അക്കൗണ്ട് നമ്പർ തരണം. അപ്പോൾ അക്കൗണ്ട് നമ്പർ താണ്ട് ഞാൻ ചെല്ലും. അപ്പം അവർ ചെല്ലി വേണ്ട, നിങ്ങൾക്ക് ഞങ്ങൾ വാട്സപ്പ് ഇത് ഗൂഗിൾ പേ നമ്പർ തരണം. അതിലേക്ക് നീ എത്ര ഉണ്ട് നിൻ്റെ എമൗണ്ട്? അതിൽ എൻ്റെ എമൗണ്ട് ഇല്ല, നിൻ്റെ എത്ര ഉള്ള എമൗണ്ട് ഞങ്ങൾക്ക് നീ ഇടണം. എന്നിട്ട് ഗൂഗിൾ പേ നമ്പർ തന്നു. അപ്പോൾ ഞാൻ ആയിട്ട് ഇപ്പോഴും നെർവസിലുള്ള ഞാൻ അതിൻ്റെ ഇടയിൽ ഞാൻ എൻ്റെ മോക്ക് ഒരു ഫോൺ കൊടുപ്പിച്ചിട്ട് സൗണ്ട് കേൾപ്പിക്കുന്നു, അടിക്കുന്നതും വീടെടുക്കുന്നു, ബാപ്പ ബാപ്പ ആയിട്ട്. അപ്പം ഞങ്ങൾക്ക് കൺഫേം ആയോ ഞാൻ അടുത്ത് ഉണ്ട് കളിട്ട്, അങ്ങനെയല്ല കൺഫേം ആക്കി ചേരാ പറഞ്ഞിട്ട് ആക്കിയിട്ട് പിന്നെ എൻ്റെ ഫോൺ അവർക്ക് അടിക്കുമ്പോൾ എൻ്റെ ഫോൺ ആക്കാവുന്നു. ഫോൺ ആർക്കും ഫോണില്ല. അങ്ങനെ ലാസ്റ്റ് എൻ്റെ ചങ്ങായിക്ക് ഒരു കോൾ ഞാൻ എങ്ങനെ ആക്കി അടിച്ച് അവൻ വന്നതിൽ പിന്നെ ഞങ്ങൾ കോളേജിക്ക് ഫോൺ ആക്കിയിട്ട് കോളേജിൽ ചെല്ലി സേഫ് ഉള്ള അപ്പോൾ അത് നിങ്ങളെ സ്കാം ആക്കിയോളൂ, ഞങ്ങളെ കോളേജിൽ തന്നെ സ്കാം ആക്കി അവർ ചെല്ലി. ಫೋನ್ ನಂಬರ್ ಪರಿಶೀಲಿಸಿದಾಗ ಅದು ಪಾಕಿಸ್ತಾನದ್ದು ಎಂಬ ಮಾಹಿತಿ ಲಭಿಸಿದೆ. ಆನ್ಲೈನ್ ವಂಚನೆಗಳ ನಂತರ ಇಂತಹ ನಕಲಿ ಬೆದರಿಕೆ ಕರೆಗಳು ಕೂಡ ಬರುತ್ತಿರುವುದು ಆತಂಕಕಾರಿಯಾಗಿದೆ. ಇತರ ದೇಶಗಳು ಸೇರಿದಂತೆ ನಿಯಂತ್ರಿಸಲ್ಪಡುವ ಈ ವಂಚನೆಗಳಿಗೆ ಹಲವರು ಬೀಳುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಎಲ್ಬಿಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಯೋಪಾರ್ಕ್ಗೆ ಉನ್ನತ ಶಿಕ್ಷಣ ಸಚಿವೆ ಡಾಕ್ಟರ್ ಆರ್ ಬಿಂದು ಶಿಲಾನ್ಯಾಸವನ್ನು ನೆರವೇರಿಸಿದರು. ಕಾಲೇಜಿನ NBA ಮಾನ್ಯತೆಯ ಪ್ರಕಟಣೆ ಹಾಗೂ ವಿವಿಧ ಯೋಜನೆಗಳ ಉದ್ಘಾಟನೆಯನ್ನು ಸಚಿವರು ನೆರವೇರಿಸಿದರು. AICTEಯ ಪ್ರಾದೇಶಿಕ ಭಾಷೆಗಳಲ್ಲಿನ ತಾಂತ್ರಿಕ ಶಿಕ್ಷಣ ಅಧ್ಯಯನ ವಾಣಿ ಕಾರ್ಯಾಗಾರವನ್ನು ಸಚಿವರು ಉದ್ಘಾಟಿಸಿದರು. ಕಾಸರಗೋಡು ಎಲ್ಬಿಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ NBA ಮಾನ್ಯತೆಯ ಪ್ರಕಟಣೆ ಹಾಗೂ ವಿವಿಧ ಯೋಜನೆಗಳ ಉದ್ಘಾಟನೆಯನ್ನು ಉನ್ನತ ಶಿಕ್ಷಣ ಸಚಿವೆ ಡಾಕ್ಟರ್ ಆರ್ ಬಿಂದು ನೆರವೇರಿಸಿದರು. ಕಾಲೇಜಿನಲ್ಲಿ AICTEಯ ಪ್ರಾದೇಶಿಕ ಭಾಷೆಗಳಲ್ಲಿನ ತಾಂತ್ರಿಕ ಶಿಕ್ಷಣ ಅಧ್ಯಯನ ವಾಣಿ ಕಾರ್ಯಾಗಾರವನ್ನು ಸಚಿವರು ಉದ್ಘಾಟಿಸಿದರು.
ಕಾಲೇಜಿನ ಬಯೋಪಾರ್ಕ್ಗೆ ಶಿಲಾನ್ಯಾಸ ಕಾರ್ಯವನ್ನು ಸಚಿವರು ನೆರವೇರಿಸಿದರು. ಕೇರಳದ ಉನ್ನತ ಶಿಕ್ಷಣ ಸಂಸ್ಥೆಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗುಣಮಟ್ಟದ ಪರೀಕ್ಷೆಗಳಲ್ಲಿ ಸಾಧನೆಯನ್ನು ಮಾಡುವುದು ಹೆಮ್ಮೆಯ ವಿಷಯ ಎಂದು ವಿವಿಧ ಯೋಜನೆಗಳನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಸಚಿವರು ಹೇಳಿದರು. ദേശീയവും അന്തർദേശീയവുമായിട്ടുള്ള ഗുണനിലവാര പരിശോധനകളിൽ കേരളത്തിലെ ഉന്നത വിദ്യാഭ്യാസ സ്ഥാപനങ്ങൾ മികവാർന്ന നേട്ടങ്ങൾ ആർജിക്കുന്നു എന്നുള്ളത് നമ്മെ സംബന്ധിച്ചിടത്തോളം ഏറെ അഭിമാനകരമായ കാര്യമാണ്. കഴിഞ്ഞ 4 വർഷക്കാലത്തിനിടയ്ക്ക് കേരളം ഉന്നത വിദ്യാഭ്യാസ മേഖലയിൽ 6000 കോടി രൂപയാണ് വിന്യസിച്ചിട്ടുള്ളത് എന്ന് കേന്ദ്ര ഗവൺമെന്റിന്റെ തന്നെ ഇക്കണോമിക് റിവ്യൂ പരാമർശിക്കുന്നുണ്ട്. അടിസ്ഥാന സൗകര്യ വിപുലീകരണത്തിനും ഉള്ളടക്കത്തിന്റെ ഗുണമേന്മ വർധനവിനുമൊക്കെ ഉതകുന്ന രീതിയിൽ സമഗ്രമായ പരിഷ്കരണങ്ങൾക്ക് നേതൃത്വം നൽകാൻ ഈ കാലയളവിൽ നമുക്ക് സാധിച്ചിട്ടുണ്ട്. ഈ ഗവൺമെന്റിന്റെ പ്രയോറിറ്റി മേഖലയാണ് ഉന്നത വിദ്യാഭ്യാസ മേഖല. ಶಾಸಕ ಸಿಎಚ್ ಕುಂಜಂಬು ಅಧ್ಯಕ್ಷತೆ ವಹಿಸಿದ್ದರು. ಉನ್ನತ ಶಿಕ್ಷಣ ಪ್ರಿನ್ಸಿಪಲ್ ಸೆಕ್ರೆಟರಿ ಇಶಿತಾ ರಾಯ್, ಎಐಸಿಟಿಯು ಸಲಹೆಗಾರ ಡಾಕ್ಟರ್ ಯು ರಮೇಶ್, ಮುಳಿಯಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಿವಿ ಮಿನಿ, ಪ್ರಿನ್ಸಿಪಲ್ ಡಾಕ್ಟರ್ ಟಿ ಮೊಹಮ್ಮದ್ ಶುಕೂರ್, ಎಲ್ಬಿಎಸ್ ಡೈರೆಕ್ಟರ್ ಡಾಕ್ಟರ್ ಎಂ ಅಬ್ದುಲ್ ರೆಹಮಾನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ ಡಿಇಒ ಕಚೇರಿಗೆ ಧರಣಿ ನಡೆಸಿದರು. ಎಕೆಎಸ್ಟಿಯು ರಾಜ್ಯ ಉಪಾಧ್ಯಕ್ಷ ಕೆ ಪದ್ಮನಾಭನ್ ಉದ್ಘಾಟಿಸಿದರು. ಅವೈಜ್ಞಾನಿಕ ಶೈಕ್ಷಣಿಕ ಕ್ಯಾಲೆಂಡರ್ ಅನ್ನು ಮರುಕ್ರಮೀಕರಿಸಬೇಕು, 6ನೇ ಕೆಲಸದ ದಿನವನ್ನು ಉಪೇಕ್ಷಿಸಬೇಕು, ಡಿಎವಾಗಿ ಅನುಮತಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ ಡಿಇಒ ಕಚೇರಿಗೆ ಧರಣಿ ನಡೆಸಿದರು. ಎಕೆಎಸ್ಟಿಯು ರಾಜ್ಯ ಉಪಾಧ್ಯಕ್ಷ ಕೆ ಪದ್ಮನಾಭನ್ ಉದ್ಘಾಟಿಸಿದರು. അധ്യാപകരെ സംബന്ധിച്ചിടത്തോളം വേണമെങ്കിൽ ലീവ് എടുക്കും, സ്കൂളിൽ പോകും, അവധി ദിവസങ്ങളിൽ സ്കൂളിൽ പോകുന്നവരാണ്, ശനിയാഴ്ചകളിൽ സ്പെഷ്യൽ ക്ലാസ് നടത്തുന്നവരാണ്, ആഗസ്റ്റ് 15ഉം ജനുവരി 26ഉം പൊതു അവധി ദിനങ്ങളിൽ സ്കൂളിൽ പോകുന്നവരാണ്. അതിനൊന്നും മടിയില്ല. പക്ഷേ കേരളം എന്ന് പറയുന്ന സംസ്ഥാനം മറ്റു രാജ്യ സംസ്ഥാനങ്ങൾക്ക് മാതൃകയാണ്. വളരെ ശാസ്ത്രീയമായ പഠനങ്ങളുടെയും ഒക്കെ അടിസ്ഥാനത്തിലാണ് കുട്ടികളുടെ മാനസിക സംഘർഷങ്ങൾ കുറക്കുന്നതിന് ഇത്തരമൊരു കലണ്ടർ പണ്ടേ ഉണ്ടാക്കിയത്. അത് ശാസ്ത്രീയമായ ഒരു കലണ്ടർ ആയിരുന്നു. 7 ദിവസം സ്കൂളിൽ പോകണം, കുട്ടികൾക്ക് കളിക്കാനുള്ള അവസരങ്ങൾ ഉണ്ടാകണ്ടേ, തുടർച്ചയായ പഠനങ്ങൾ അവരുടെ മാനസികമായ സംഘർഷം ഉണ്ടാക്കില്ലേ, അവർക്ക് എത്രയെല്ലാം വിനോദങ്ങളുണ്ട്, ആ വിനോദങ്ങളിൽ ഏർപ്പെടേണ്ട, അവർക്ക് പഠന പ്രവർത്തനങ്ങൾ ചെയ്യേണ്ട ശനിയും ഉൾപ്പെടെ പ്രവൃത്തി ദിവസമാക്കുന്നത് ശാസ്ത്രീയമല്ല, അശാസ്ത്രീയമാണ്. അതുകൊണ്ടാണ് ഞങ്ങൾ പറയുന്നത് അശാസ്ത്രീയമായ ഈ കലണ്ടർ പുനഃപരിശോധിക്കണമെന്നത്, പിൻവലിക്കണം, പുനഃപരിശോധിക്കണം. അതിനെതിരെ ഏതൊരു സമരത്തിനും ഞങ്ങൾ നേതൃത്വം കൊടുക്കും. ಎಕೆಎಸ್ಟಿಯು ಜಿಲ್ಲಾಧ್ಯಕ್ಷ ಎಂಟಿ ರಾಜೀವನ್ ಅಧ್ಯಕ್ಷತೆ ವಹಿಸಿದ್ದರು. ಜಾಯಿಂಟ್ ಕೌನ್ಸಿಲ್ ಜಿಲ್ಲಾ ಕಾರ್ಯದರ್ಶಿ ಬಿಜುರಾಜ್ ಸಿಕೆ, ಎಕೆಎಸ್ಟಿಯು ರಾಜ್ಯ ಸಮಿತಿ ಸದಸ್ಯ ಸುನಿಲ್ ಕುಮಾರ್ ಕರಿಚೇರಿ ಮಾತನಾಡಿದರು. ವಿನೋದ್ ಕುಮಾರ್, ರಾಜೇಶ್, ಅಜಯನ್ ಸಜ್ಜನ್ ಉಪಸ್ಥಿತರಿದ್ದರು. ಎಕೆಎಸ್ಟಿಯು ಜಿಲ್ಲಾ ಕಾರ್ಯದರ್ಶಿ ವಿನಯನ್ ಕಳ್ಳತ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನೆಲ್ಲಿಕುನ್ ಮುಹಿಯುದ್ದೀನ್ ಜುಮಾ ಮಸೀದಿ ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದ ಕಾರಿನ ಮೇಲೆ ಸಮೀಪದ ಖಾಸಗಿ ವ್ಯಕ್ತಿಯೊಬ್ಬರ ಗೋಡೆ ಕುಸಿದು ಬಿದ್ದು ಕಾರು ಸಂಪೂರ್ಣ ಜಖಂಗೊಂಡ ಘಟನೆ ನಡೆದಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೆಲ್ಲಿಕುನ್ ಮುಹಿಯುದ್ದೀನ್ ಜುಮಾ ಮಸೀದಿ ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದ ಕಾರಿನ ಸಮೀಪ ಖಾಸಗಿ ವ್ಯಕ್ತಿಯೊಬ್ಬರ ಗೋಡೆ ಕುಸಿದು ಬಿದ್ದು ಕಾರು ಸಂಪೂರ್ಣ ಜಖಂಗೊಂಡಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೆಲ್ಲಿಕುನ್ನ ಸಮೀರ್ ಅವರ ಸ್ವಿಫ್ಟ್ ಡಿಸೈರ್ KL 60D 434 ಕಾರಿನ ಮೇಲೆ ಗೋಡೆ ಕುಸಿದು ಬಿದ್ದಿದೆ. ಶುಕ್ರವಾರ ಮಧ್ಯಾಹ್ನ 12:35ಕ್ಕೆ ಅಪಘಾತ ಸಂಭವಿಸಿದೆ. ಈ ಸಮಯದಲ್ಲಿ ಅನೇಕ ವಿಶ್ವಾಸಿಗಳು ಶುಕ್ರವಾರ ಮಸೀದಿಗೆ ಪ್ರಾರ್ಥನೆಗಾಗಿ ಹೋಗುತ್ತಿದ್ದರು. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಮೀಪದ ದಿವಂಗತ ಮಮ್ಮುನ್ನಿ ಹಸೈನರ್ ಮಾಲಕತ್ವದಲ್ಲಿರುವ ಗೋಡೆಯಾಗಿದೆ ತೀವ್ರ ಮಳೆಗೆ ಕುಸಿದಿರುವುದು. ಮನೆ ಬಿರುಕು ಬಿಟ್ಟಿದೆ. ಕಾರಿಗೆ ಹಾನಿ ಆಗಿರುವುದರಿಂದ 2 ಲಕ್ಷ ರೂಪಾಯಿಯ ನಷ್ಟವಾಗಿದೆ ಎಂದು ಸಮೀರ್ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ಕಾಮಗಾರಿ ಪೂರ್ಣಗೊಂಡು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ನೂತನ ಷಟ್ಪಥ ರಸ್ತೆಯ ಈ ಕೆಡೆಗಳಲ್ಲಿ ಘನವಾಹನಗಳು ನಿಲುಗಡೆಯಾಗುತ್ತಿರುವುದರಿಂದ ಈಗಾಗಲೇ ಹಲವು ಅಪಘಾತಗಳು ಸಂಭವಿಸುತ್ತಿರುವುದಾಗಿ ಆರೋಪ. ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಅಪಘಾತಗಳನ್ನು ತಪ್ಪಿಸಲು ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮುಸ್ಲಿಂ ಯೂತ್ ಲೀಗ್ ಕಾನೂನು ಪಾಲಕರನ್ನು ಒತ್ತಾಯಿಸಿದೆ.
ಮಂಜೇಶ್ವರದಲ್ಲಿ ಕಾಮಗಾರಿ ಪೂರ್ಣಗೊಂಡು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ನೂತನ ಷಟ್ಪಥ ರಸ್ತೆಯ ಇಕ್ಕೆಡೆಗಳಲ್ಲಿ ಘನ ವಾಹನಗಳು ನಿಲುಗಡೆಯಾಗುತ್ತಿರುವುದರಿಂದ ಈಗಾಗಲೇ ಹಲವು ಅಪಘಾತಗಳು ಸಂಭವಿಸಿರುವುದನ್ನು ತೋರಿಸಿ ಹಾಗೂ ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಅಪಘಾತಗಳನ್ನು ತಪ್ಪಿಸಲು ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮುಸ್ಲಿಂ ಯೂತ್ ಲೀಗ್ ಕಾನೂನು ಪಾಲಕರನ್ನು ಒತ್ತಾಯಿಸಿದೆ. ಮಂಜೇಶ್ವರ ಪಂಚಾಯತ್ ಯೂತ್ ಲೀಗ್ ಅಧ್ಯಕ್ಷ ಹನೀಫ್ ಕುಚಿಕಾಡ್ ರವರ ನೇತೃತ್ವದ ತಂಡ ಮಂಜೇಶ್ವರ ಠಾಣೆಗೆ ತೆರಳಿ ಠಾಣಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆಗೊಳಿಸುತ್ತಿರುವ ವಾಹನ ಚಾಲಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ರೀತಿಯ ಅನಧಿಕೃತ ವಾಹನ ನಿಲುಗಡೆಗೆ ಕಡಿವಾಣ ಹಾಕುವಂತೆ ನಿಯೋಗ ಒತ್ತಾಯಿಸಿದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗಳನ್ನು ನಡೆಸಲಿರುವುದಾಗಿಯೂ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭ ಯೂತ್ ಲೀಗ್ ಜೊತೆ ಕಾರ್ಯದರ್ಶಿ ಇರ್ಷಾದ್ ಚೆಕ್ಪೋಸ್ಟ್, ಅಚ್ಚು, ರಿಯಾಜ್ ಉದ್ಯಾವರ, ಮುಬಾರಕ್ ಗುಡ್ಡಕೇರಿ ಮೊದಲಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಚಾಂದ್ರ ದಿನಾಚರಣೆ ಮಕ್ಕಳ ವಿವಿಧ ಚಟುವಟಿಕೆಗಳೊಂದಿಗೆ ಸಂಪನ್ನಗೊಂಡಿತು. ಶಾಲಾ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದೆ ಮಕ್ಕಳ ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಚಾಂದ್ರ ದಿನಾಚರಣೆಯು ಮಕ್ಕಳ ವಿವಿಧ ಚಟುವಟಿಕೆಗಳೊಂದಿಗೆ ಸಂಪನ್ನಗೊಂಡಿತು. ಚಂದ್ರಲೋಕಕ್ಕೆ ಪ್ರಯಾಣಿಸಿದ ಗಗನಯಾತ್ರಿಗಳ ಪ್ರಾತ್ಯಕ್ಷಿಕೆಯನ್ನು ವಿದ್ಯಾರ್ಥಿಗಳು ಮಾಡಿದ್ದರು. ಶಾಲಾ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದೆ ಮಕ್ಕಳ ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಶಾಲಾ ಶಿಕ್ಷಕಿ ಫಾತಿಮತ್ ಫಜೀನಾ ಚಾಂದ್ರ ದಿನದ ಮಹತ್ವವನ್ನು ತಿಳಿಸಿದರು. ಇದರ ಅಂಗವಾಗಿ ರಸಪ್ರಶ್ನೆಗಳನ್ನು ನಡೆಸಲಾಯಿತು. ಚಾಂದ್ರಯಾನಕ್ಕೆ ಸಂಬಂಧಿಸಿ ವಿಡಿಯೋ ಪ್ರದರ್ಶಿಸಲಾಯಿತು. ಶಿಕ್ಷಕ ಅಬ್ದುಲ್ ಬಶೀರ್ ನಿರ್ವಹಿಸಿದ ಈ ಕಾರ್ಯಕ್ರಮವನ್ನು ಶಿಕ್ಷಕಿ ಕಾವ್ಯ ಸ್ವಾಗತಿಸಿ ಕಾವ್ಯಾಂಜಲಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಜೆ ದೇಲಂತೊಟ್ಟು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಆಗಸ್ಟ್ 16ರಂದು ನಡೆಯಲಿದೆ. ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಭಕ್ತಿಪೂರ್ವಕವಾಗಿ ನಡೆಯಿತು. ಬಜೆ ದೇಲಂತೊಟ್ಟು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಶ್ರೀ ಮಹಾವಿಷ್ಣು ಧೂಮಾವತಿ ರಕ್ತೇಶ್ವರಿ ದೈವ ಪರಿವಾರಗಳ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ಶ್ರೀ ಮಹಾವಿಷ್ಣು ಮಹಿಳಾ ಸೇವಾ ಬಳಗ ಇವರ ನೇತೃತ್ವದಲ್ಲಿ ಸಮಸ್ತ ಭಕ್ತಜನರ ಸಹಯೋಗದೊಂದಿಗೆ ಆಗಸ್ಟ್ 16ರಂದು ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನಡೆಯಲಿದೆ. ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಭಕ್ತಿಪೂರ್ವಕವಾಗಿ ಶ್ರೀ ಕ್ಷೇತ್ರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಮಹಾವಿಷ್ಣು ಧೂಮಾವತಿ ರಕ್ತೇಶ್ವರಿ ದೈವ ಪರಿವಾರಗಳ ಟ್ರಸ್ಟ್, ಶ್ರೀ ಮಹಾವಿಷ್ಣು ಸೇವಾ ಬಳಗ, ಶ್ರೀ ಮಹಾವಿಷ್ಣು ಮಹಿಳಾ ಸೇವಾ ಬಳಗ ಇದರ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ವಿವಿಧ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಸುವ ಗುರಿಯೊಂದಿಗೆ ಜೆಸಿಐ ಕಾಸರಗೋಡು ಹೆರಿಟೇಜ್ ಸಿಟಿಯ ನೇತೃತ್ವದಲ್ಲಿ ಮೊದಲ ಜೆಕಾಂ ಟೇಬಲ್ ರೂಪೀಕರಿಸಲಾಯಿತು. ಸ್ಥಾಪಕ ಚೇರ್ಪರ್ಸನ್ ಆಗಿ ತ್ರಯಂಬಕಂ ಕ್ಲೋತ್ ಪ್ಯಾಡ್ನ ಮಾಲಕಿ ರಾಜಿ ಶನೋಜ್ ನೇಮಕಗೊಂಡರು. ಕಾಸರಗೋಡು ಜಿಲ್ಲೆಯ ವಿವಿಧ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಸುವ ಗುರಿಯೊಂದಿಗೆ ಜೆಸಿಐ ಕಾಸರಗೋಡು ಹೆರಿಟೇಜ್ ಸಿಟಿಯ ನೇತೃತ್ವದಲ್ಲಿ ಮೊದಲ ಜೆಕಾಂ ಟೇಬಲ್ ರೂಪೀಕರಿಸಲಾಯಿತು. ಸ್ಥಾಪಕ ಚೇರ್ಪರ್ಸನ್ ಆಗಿ ತ್ರಯಂಬಕಂ ಕ್ಲೋತ್ ಪ್ಯಾಡ್ ಮಾಲಕಿ ರಾಜಿ ಶನೋಜ್ ನೇಮಕಗೊಂಡರು. ನೀರ್ಚಾಲ್, ಬೇಳ ಗ್ರಾಮಗಳನ್ನು ಕೇಂದ್ರೀಕರಿಸಿ ಉದ್ಯೋಗ ಸೃಷ್ಟಿ ಯೋಜನೆಗಾಗಿ ಪ್ರವಾಸೋದ್ಯಮ, ಕೈಗಾರಿಕೆ ഇലാഖೆ അധികാരിಗಳಿಗೂ ಕಲೆಕ್ಟರ್ ಅವರಿಗೂ ಮನವಿ ಸಲ್ಲಿಸಲಾಯಿತು. കാസർഗോഡ് ജില്ലയിലെ വിവിധ മേഖലകളിൽ തൊഴിൽ സൃഷ്ടിക്കുക എന്നുള്ളതാണ്. തൊഴിൽ സൃഷ്ടിക്കുക എന്നതിൻ്റെ മറ്റൊരർത്ഥം എന്ന് പറഞ്ഞാൽ സംരംഭകരെ സൃഷ്ടിക്കുക. അതിന് വേണ്ടിയിട്ടുള്ള ആദ്യത്തെ നീക്കങ്ങളും കൂടി ഞങ്ങൾ നടത്തി. കാസർഗോഡ് ജില്ലയിലെ ബേള, നീർച്ചാൽ വില്ലേജുകളിൽ തൊഴിൽ ഉണ്ടാക്കാൻ വേണ്ടിയിട്ട് ഒരു റെസ്പോൺസിബിൾ ടൂറിസം യൂണിറ്റ് ഉണ്ടാക്കുന്നുണ്ട്. അതിൽ വ്യവസായ വകുപ്പ് ഹസ്തങ്ങൾ നീട്ടിയിട്ടുണ്ട് ജെസിഐക്ക്. അതുപോലെ തന്നെ ടൂറിസം ഡിപ്പാർട്ട്മെൻറ്റും സഹായഹസ്തങ്ങൾ നീട്ടിയിട്ടുണ്ട്. അപ്പോൾ അതിൻ്റെ ഒരു റിക്വസ്റ്റ് ലെറ്റർ വ്യവസായ വകുപ്പിനും ഡിസ്ട്രിക്ട് കളക്ടർക്കും മൂവ് ചെയ്തിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಜೆಸಿಐ ಕಾಸರಗೋಡು ಹೆರಿಟೇಜ್ ಸಿಟಿ ಅಧ್ಯಕ್ಷೆ ಡಾಕ್ಟರ್ ರಶ್ಮಿ ಪ್ರಕಾಶ್, ಜೆಕಾಂ ಚೇರ್ಪರ್ಸನ್ ರಾಜಿ ಶನೋಜ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರ್ಗಿಲ್ ಯುದ್ಧದ 25ನೇ ವಾರ್ಷಿಕ ವಿಜಯ ದಿನಾಚರಣೆ ಕೇರಳ ರಾಜ್ಯ ಮಾಜಿ ಸೈನಿಕರ ಲೇಕ್ ತ್ರಿಕರಿಪುರ ಘಟಕದ ನೇತೃತ್ವದಲ್ಲಿ ಆಚರಿಸಲಾಯಿತು. ನಡಕಾವ್ ಯುದ್ಧ ಸ್ಮಾರಕದಲ್ಲಿ ನಡೆದ ಕಾರ್ಯಕ್ರಮವನ್ನು ಕೆಎಸ್ಇಎಸ್ಎಲ್ ಜಿಲ್ಲಾ ಉಪಾಧ್ಯಕ್ಷ ಕ್ಯಾಪ್ಟನ್ ಕೆ ಮೋಹನನ್ ನಾಯರ್ ಉದ್ಘಾಟಿಸಿದರು. 1999ರ ಮೇ 3ರಿಂದ ಜುಲೈ 26ರವರೆಗೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಅಂತಿಮ ವಿಜಯ ಲಭಿಸಿದ 25ನೇ ವಾರ್ಷಿಕದಲ್ಲಿ ಮಡಿದ 527 ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ದಿನಾಚರಣೆಯನ್ನು ಆಚರಿಸಲಾಯಿತು. ನಡಕಾವ್ ಯುದ್ಧ ಸ್ಮಾರಕದಲ್ಲಿ ನಡೆದ ವಿಷಯ ಆಚರಣೆ ಕೆಎಸ್ಇಎಸ್ಎಲ್ ಜಿಲ್ಲಾ ಉಪಾಧ್ಯಕ್ಷ ಕ್ಯಾಪ್ಟನ್ ಕೆ ಮೋಹನನ್ ನಾಯರ್ ಉದ್ಘಾಟಿಸಿದರು. അപ്പോൾ മൂന്നിന്റെ കാര്യങ്ങൾ മനസ്സിലാക്കി മെയ് 4 മുതൽ ജൂലൈ 26 വരെ 85 ദിവസം നീണ്ടുന്ന യുദ്ധം പാകിസ്ഥാൻകാരോട് ചെയ്യേണ്ടി വന്നു. കാരണം നമുക്കൊന്നും പ്രയാസം, നമ്മൾ തയ്യാറായിരുന്നില്ല, അവർ തയ്യാറായിരുന്നു. ഇത്രയൊന്നും നമ്മൾ വിചാരിച്ചിരുന്നില്ല. അതുകൊണ്ടായിരുന്നു 527 കൊല്ലപ്പെടുകയും 1363 ജവാന്മാർ
മുറിവേൽക്കുകയും ചെയ്തു. ಘಟಕದ ಅಧ್ಯಕ್ಷ ಪಿ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಟಿಪಿ ಮುಕುಂದನ್, ಕೆಟಿವಿ ಗಿರೀಶನ್, ಪಿ ಕೃಷ್ಣನ್ ನಾಯರ್, ಪಿವಿ ಬಿಂದು, ಪಿ ದೇವಕುಟ್ಟಿ ಮಾತನಾಡಿದರು. ಇದಕ್ಕೂ ಮುನ್ನ ಮಾಜಿ ಸೈನಿಕರ ನೇತೃತ್ವದಲ್ಲಿ ಯುದ್ಧ ಸ್ಮಾರಕ ಸ್ತೂಪಕ್ಕೆ ಪುಷ್ಪ ನಮನ ಹಾಗೂ ಧ್ವಜಾರೋಹಣ ನಡೆಯಿತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿನ ಅನುಭವಗಳನ್ನು ಮಾಜಿ ಸೈನಿಕರು ಹಂಚಿಕೊಂಡರು. ಮಿಸ್ತ್ರಿಕರಿಪುರ ನ್ಯೂಸ್ ಬ್ಯೂರೋ ಚರ್ವತ್ತೂರ್. ಕೈಯೂರು ಹೈಯರ್ ಸೆಕೆಂಡರಿ ಶಾಲೆ ಎನ್ಎಸ್ಎಸ್ ಘಟಕದ ಸಹಭಾಗಿತ್ವ ಗ್ರಾಮ ಘೋಷಣೆ ಹಾಗೂ ಜಲ ತಪಾಸಣಾ ಶಿಬಿರ ನಡೆಯಿತು. ಕೈಯೂರು ಚೀಮೇನಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಎಂ ಶಾಂತಾ ಸಹಭಾಗಿತ್ವ ಗ್ರಾಮ ಘೋಷಣೆ ನಡೆಸಿ ಜಲ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದರು. ಕೈಯೂರು ಹೈಯರ್ ಸೆಕೆಂಡರಿ ಶಾಲೆ ಎನ್ಎಸ್ಎಸ್ ಘಟಕದ ಸಹಭಾಗಿತ್ವ ಗ್ರಾಮ ಘೋಷಣೆ ಹಾಗೂ ಜಲ ತಪಾಸಣಾ ಶಿಬಿರ ನಡೆಯಿತು. ಪಾಲೂತ್ ಕಮ್ಯುನಿಟಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೈಯೂರು ಚೀಮೇನಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಎಂ ಶಾಂತಾ ಸಹಭಾಗಿತ್ವ ಗ್ರಾಮ ಘೋಷಣೆ ಹಾಗೂ ಜಲ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದರು. ജല പരിശോധനാ ലാബ് മറ്റൊരു വിദ്യാലയത്തിനകത്തും ഇല്ല എന്ന് നമുക്കറിയാം. അപ്പം അതുകൊണ്ട് തന്നെ ജില്ലാ പഞ്ചായത്തിന്റെ ഫണ്ട് ഉപയോഗിച്ചുകൊണ്ട് നമ്മുടെ വിദ്യാലയത്തിനകത്ത് ഒരു ജല പരിശോധന നൽകുന്നതിന് വേണ്ടിയിട്ടുള്ള സംവിധാനം നമ്മുടെ വിദ്യാലയത്തിനകത്ത് നൽകിയത് എന്നുള്ളതാണ്. അപ്പൊ അത് നമ്മുടെ വിദ്യാലയങ്ങളിൽ മാത്രമല്ല, പൊതുജനങ്ങളിലേക്ക് കൂടി ആ ഒരു ഉദ്ദേശ ലക്ഷ്യം എത്തിക്കണം എന്നതിന്റെ അടിസ്ഥാനത്തിലാണ് ജനങ്ങളിലേക്ക് ഇറങ്ങി ചെല്ലുന്നതിന് വേണ്ടിയിട്ട് വളരെ മാതൃകാപരമായിട്ടുള്ള ഒരു ഇടപെടലാണ് നമ്മുടെ വിദ്യാലയവും അതുപോലെ തന്നെ നമ്മുടെ NSS വളണ്ടിയർ സേനയും മുന്നോട്ട് വന്നിട്ടുള്ളത് എന്നുള്ളതാണ്. ಜಿವಿಎಚ್ಎಸ್ಎಸ್ ಕೈಯೂರು ಪಿಟಿಎ ಅಧ್ಯಕ್ಷ ಟಿವಿ ರಾಜನ್ ಅಧ್ಯಕ್ಷತೆ ವಹಿಸಿದ್ದರು. ಕೈಯೂರು ಚೀಮೇನಿ ಗ್ರಾಮ ಪಂಚಾಯಿತಿ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಮನ್ ಪಿ ಶಶಿಧರನ್, ಎಸ್ಎಂಸಿ ಚೇರ್ಮನ್ ಮದರ್ ಪಿಟಿಎ ಅಧ್ಯಕ್ಷೆ ಧನ್ಯಾ ಪಿ, ಟಿವಿ ಲಕ್ಷ್ಮಣನ್, ಸಿ ಜನಾರ್ದನನ್, ಸುಭಾಷ್ ಕೆವಿ, ಪಿ ಬಾಲಕೃಷ್ಣನ್, ವಿಜಯನ್ ಕೆಕೆ ಶುಭ ಹಾರೈಸಿ ಮಾತನಾಡಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಪಿಪಿ ಸುಧಾ ಸ್ವಾಗತಿಸಿ ಸ್ವಯಂ ಸೇವಕ ಕಾರ್ಯದರ್ಶಿ ಹೃದ್ವಿಕ್ ಎನ್ವಿ ಧನ್ಯವಾದವಿತ್ತರು. ನಂತರ ಸ್ವಯಂ ಸೇವಕರ ನೇತೃತ್ವದಲ್ಲಿ ಪ್ರದೇಶದ 60 ಮನೆಗಳಿಂದ ಮಾದರಿ ಸಂಗ್ರಹಿಸಿ ಜಲ ಗುಣಮಟ್ಟದ ಸಮೀಕ್ಷೆ ನಡೆಸಲಾಯಿತು. ಶಿಬಿರದಲ್ಲಿ ಪ್ರಾಥಮಿಕ ತಪಾಸಣೆಯನ್ನು ನಡೆಸಲಾಯಿತು. ನಂತರದ ತಪಾಸಣೆ ಶಾಲೆಯ ಜಲ ತಪಾಸಣಾ ಪ್ರಯೋಗಾಲಯದಲ್ಲಿ ಮಾಡಲಾಗುವುದು ಮತ್ತು ಗುಣಮಟ್ಟದ ವರದಿ ಲಭಿಸಲಿದೆ. ಪ್ರಯೋಗಾಲಯದ ಉಸ್ತುವಾರಿ ವಹಿಸಿರುವ ಸೌಮ್ಯ ಕೆವಿ, ರಂಜಿನಿ ಕೆ, ದಿವ್ಯಾ ಕೆ ಜಲ ತಪಾಸಣೆಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಬಿಐಯನ್ನು ಬಿಂಬಿಸಿ ಮಂಜೇಶ್ವರದ ಉದ್ಯಮಿಗೆ ಫೋನ್ ಕರೆ ಮಾಡಿ ಬೆದರಿಸಿದ ಘಟನೆ, 15 ಲಕ್ಷ ರೂಪಾಯಿ ಸುಲಿಗೆ ಮಾಡಲು ಯತ್ನ. ಕಾಸರಗೋಡು LBS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಯೋಪಾರ್ಕ್, ಉನ್ನತ ಶಿಕ್ಷಣ ಸಚಿವೆ ಡಾಕ್ಟರ್ ಆರ್ ಬಿಂದು ಅವರಿಂದ ಶಿಲಾನ್ಯಾಸ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಲ್ ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ ವತಿಯಿಂದ ಡಿಇಒ ಕಚೇರಿಗೆ ಧರಣಿ, ಎಕೆಎಸ್ಟಿಯು ರಾಜ್ಯ ಉಪಾಧ್ಯಕ್ಷ ಕೆ ಪದ್ಮನಾಭನ್ ಅವರಿಂದ ಉದ್ಘಾಟನೆ. ನೆಲ್ಲಿಕುನ್ ಮುಹಿಯುದ್ದೀನ್ ಜುಮಾ ಮಸೀದಿ ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದ ಕಾರಿನ ಮೇಲೆ ಗೋಡೆ ಕುಸಿದು ಬಿದ್ದ ಘಟನೆ, ಕಾರು ಸಂಪೂರ್ಣ ಜಖಂ, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಂಜೇಶ್ವರದಲ್ಲಿ ನೂತನ ಶಿಲ್ಪದ ರಸ್ತೆಯ ಇಕ್ಕೆಡೆಗಳಲ್ಲಿ ಘನವಾಹನಗಳು ನಿಲುಗಡೆಗೊಳ್ಳುತ್ತಿರುವುದರಿಂದ ಅಪಘಾತಗಳು ಸಂಭವಿಸುತ್ತಿರುವುದಾಗಿ ಆರೋಪ, ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮುಸ್ಲಿಂ ಯೂತ್ ಲೀಗ್. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.